2026 ಹೊಸ ವರ್ಷ ಆರಂಭ. ಕರ್ನಾಟಕ ಪೊಲೀಸ್ ಇಲಾಖೆಗೆ ಮೇಜರ್ ಸರ್ಜರಿ. ಹಲವು ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಮತ್ತು ಮುಂಬಡ್ತಿಗೆ ರಾಜ್ಯ ಸರ್ಕಾರದ ಆದೇಶ. 2026 ಹೊಸ ವರ್ಷ ಆರಂಭ ಆಗಿದ್ದು, ಈ ಹೊತ್ತಲ್ಲೇ ರಾಜ್ಯ ಸರ್ಕಾರ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ಮಾಡಿದೆ. ಈ ಪ್ರಮುಖ ಬದಲಾವಣೆಗಳಲ್ಲಿ ಒಟ್ಟು 20ಕ್ಕೂ ಹೆಚ್ಚಿನ ಐಪಿಎಸ್ ಅಧಿಕಾರಿಗಳಿಗೆ ಡಿಐಜಿಪಿ ಹುದ್ದೆಗೆ ಮುಂಬಡ್ತಿ ಮತ್ತು ನೇಮಕಾತಿ ನೀಡಲಾಗಿದ್ರೆ, ಕೆಲವು ಹಿರಿಯ ಐಪಿಎಸ್ ಅಧಿಕಾರಿಗಳಿಗೆ ಐಜಿಪಿ ಹುದ್ದೆಗೆ ಪದೋನ್ನತಿ ನೀಡಲಾಗಿದೆ. ಇದಲ್ಲದೆ ಬೆಂಗಳೂರು ನಗರ, ಬೆಳಗಾವಿ, ಮೈಸೂರು, ಮಂಡ್ಯ, ಶಿವಮೊಗ್ಗ, ಕೊಡಗು, ರಾಯಚೂರು ಸೇರಿದಂತೆ ಪ್ರಮುಖ ಜಿಲ್ಲೆಗಳ ಎಸ್ಪಿ ಮತ್ತು ಬೆಂಗಳೂರಿನ ಡಿಸಿಪಿಗಳನ್ನು ಬದಲಾಯಿಸಲಾಗಿದೆ. ಐಜಿಪಿಯಾಗಿ ಮುಂಬಡ್ತಿ ಹೊಂದಿದ ಅಧಿಕಾರಿಗಳು ಡಾಕ್ಟರ್ ಎಂಬಿ ಬೋರಲಿಂಗಯ್ಯ ಅವರನ್ನ ಮೈಸೂರು ದಕ್ಷಿಣ ವಲಯದಲ್ಲಿ ಐಜಿಪಿಯಾಗಿ ಮುಂಬಡ್ತಿ ಮುಂದುವರಿಸಲಾಗಿದೆ. ಬೆಂಗಳೂರು ಅಪರಾಧ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಅಜಯ್ ಹಿಲೋರಿ ಅವರನ್ನ ಐಜಿಪಿಯಾಗಿ ಮುಂಬಡ್ತಿ ನೀಡಿ ಮುಂದುವರಿಸಲಾಗಿದೆ. ರಾಮ್ ನಿವಾಸ್ ಸೆಪಟ್, ಹೈದರಾಬಾದ್ ರಾಷ್ಟ್ರೀಯ ಪೊಲೀಸ್ ತರಬೇತಿ ಸಂಸ್ಥೆ, ಅನುಪಮ್ ಅಗರ್ವಾಲ್, ಸಿಆರ್ಪಿಎಫ್, ಡಾಕ್ಟರ್ ರೋಹಿಣಿ ಕಟೋಚ್, ಸೆಪಟ್, ಹೈದರಾಬಾದ್ ರಾಷ್ಟ್ರೀಯ ಪೊಲೀಸ್ ತರಬೇತಿ ಶಾಲೆ ಅವರಿಗೆ ಮುಂಬಡ್ತಿ ನೀಡಲಾಗಿದೆ. ಸಿಐಡಿಯ ಆರ್ಥಿಕ ಅಪರಾಧಗಳ ಡಿಐಜಿಯಾಗಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್, ಕರ್ನಾಟಕ ಲೋಕಾಯುಕ್ತದ ಡಿಐಜಿಯಾಗಿ ಡಿಆರ್ ಸಿರಿಗೌರಿ ಅವರಿಗೆ ಮುಂಬಡ್ತಿ ನೀಡಲಾಗಿದೆ. ಬಿಎಂಟಿಸಿ ಭದ್ರತೆ ಮತ್ತು ಜಾಗೃತಿ ನಿರ್ದೇಶಕ ಮಂಗಳೂರು ಮೂಲದ ಅಬ್ದುಲ್ ಅಹದ್ ಅವರನ್ನ ಡಿಐಜಿಯಾಗಿ ಬಡ್ತಿ ನೀಡಿ ಸದರಿ ಹುದ್ದೆಯನ್ನ ಮೇಲ್ದರ್ಜೆಗೇರಿಸಲಾಗಿದೆ. ಡಿಐಜಿಪಿ ಹುದ್ದೆಗೆ ಮುಂಬಡ್ತಿ. ಸಿಐಡಿ ಆರ್ಥಿಕ ಅಪರಾಧ ಡಿಐಜಿಪಿಯಾಗಿ ಭೀಮಾಶಂಕರ್ ಗುಳೇದ್, ವೈರ್ಲೆಸ್ ಡಿಐಜಿಪಿಯಾಗಿ ಇಲಕ್ಕಿಯ ಕರುಣಾಕರನ್, ರಾಜ್ಯ ಗುಪ್ತಚರ ಡಿಐಜಿಪಿಯಾಗಿ ವೇದಮೂರ್ತಿ, ಐಎಸ್ಟಿ ಡಿಐಜಿಪಿಯಾಗಿ ಕೆಎಂ ಶಾಂತರಾಜು, ಎಸ್ಎಚ್ಆರ್ಸಿ ಡಿಐಜಿಪಿಯಾಗಿ ಹನುಮಂತರಾಯ, ಬಿಎಂಟಿಸಿ ನಿರ್ದೇಶಕ ದರ್ಜೆ ಏರಿಕೆ ಅಬ್ದುಲ್ ಅಹದ್, ಪೊಲೀಸ್ ತರಬೇತಿ ವಿಭಾಗದ ಡಿಐಜಿಪಿಯಾಗಿ ಡಿ ದೇವರಾಜು, ಕರ್ನಾಟಕ ಲೋಕಾಯುಕ್ತ ಡಿಐಜಿಪಿಯಾಗಿ ಡಾಕ್ಟರ್ ಸಿರಿಗೌರಿ, ಗುಪ್ತಚರ ಡಿಐಜಿಪಿಯಾಗಿ ಡಾಕ್ಟರ್ ಕೆ ಧರಣಿದೇವಿ, ಗೃಹರಕ್ಷಕ ದಳದ ಡಿಐಜಿಪಿಯಾಗಿ ಎಸ್ ಸವಿತಾ, ಕೆಎಸ್ಆರ್ಪಿ ಡಿಐಜಿಪಿ ಸಿಕೆ ಬಾಬಾ ಅವರಿಗೆ ಮುಂಬಡ್ತಿ ನೀಡಲಾಗಿದೆ. ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಡಿಐಜಿಪಿಯಾಗಿ ಎಸ್ ಗಿರೀಶ್, ಕಲಬುರಗಿಯ ಪೊಲೀಸ್ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾಗಿ ಡಿಐಜಿಪಿ ಎಂ ಪುಟ್ಟಮಾದಯ್ಯ, ಬೆಂಗಳೂರು ಪೊಲೀಸ್ ಮುಖ್ಯ ಕಚೇರಿಯ ಡಿಐಜಿಪಿಯಾಗಿ ಟಿ ಶ್ರೀಧರ್, ವಿಶೇಷ ಕ್ರಿಯಾಪಡೆಯ ಡಿಐಜಿಪಿಯಾಗಿ ಎಎನ್ ಪ್ರಕಾಶ್ ಗೌಡ, ಕಾರಾಗೃಹ ಡಿಐಜಿಪಿಯಾಗಿ ಜಿನೇಂದ್ರ ಕನಗಾವಿ, ರೈಲ್ವೆ ಡಿಐಜಿಪಿಯಾಗಿ ಜೆಕೆ ರಶ್ಮಿ, ರಾಜ್ಯ ಅಪರಾಧ ದಾಖಲೆಗಳ ಬ್ಯೂರೋದ ಡಿಐಜಿಪಿ ಟಿಪಿ ಶಿವಕುಮಾರ್, ಕರ್ನಾಟಕ ಪೊಲೀಸ್ ಅಕಾಡೆಮಿಯ ನಿರ್ದೇಶಕರಾಗಿ ವಿಷ್ಣುವರ್ಧನ್, ಬೆಂಗಳೂರು ಜನರಲ್ ಮುಖ್ಯ ಕಚೇರಿಯ ಡಿಐಜಿಪಿಯಾಗಿ ಡಾಕ್ಟರ್ ಸಂಜೀವ್ ಎಂ ಪಾಟೀಲ್, ಸಂಚಾರ ಮತ್ತು ರಸ್ತೆ ಸುರಕ್ಷತೆ ವಿಭಾಗದ ಡಿಐಜಿಪಿಯಾಗಿ ಕೆ ಪರಶುರಾಮ್, ಸೈಬರ್ ಕಮಾಂಡ್ ಡಿಐಜಿಪಿಯಾಗಿ ಎಚ್ಡಿ ಆನಂದ್ ಕುಮಾರ್, ಅಪರಾಧ ವಿಭಾಗದ ಡಿಐಜಿಪಿಯಾಗಿ ಕಲಾ ಕೃಷ್ಣಸ್ವಾಮಿ ಅವರಿಗೆ ಮುಂಬಡ್ತಿ ನೀಡಲಾಗಿದೆ. ವರ್ಗಾವಣೆಗೊಂಡ ಐಪಿಎಸ್ಗಳು. ಮಂಡ್ಯ ಎಸ್ಪಿಯಾಗಿ ಡಾಕ್ಟರ್ ವಿಜೆ ಶೋಭಾರಾಣಿ, ಚಿಕ್ಕಮಗಳೂರು ಎಸ್ಪಿಯಾಗಿ ಜಿತೇಂದ್ರ ಕುಮಾರ್ ದಯಾಮ, ಹಾಸನ ಎಸ್ಪಿಯಾಗಿ ಶುಭನ್ವಿತಾ, ಕೋಲಾರ ಎಸ್ಪಿಯಾಗಿ ಕನಿಕಾ ಸಿಕ್ರಿವಾಲ್, ಕೊಡಗು ಎಸ್ಪಿಯಾಗಿ ಆರ್ಎನ್ ಬಿಂದುಮಣಿ, ಬಳ್ಳಾರಿ ಎಸ್ಪಿಯಾಗಿ ಪವನ್ ನೆಜ್ಜೂರು, ಚಾಮರಾಜನಗರದ ಎಸ್ಪಿಯಾಗಿ ಎಂ ಮುತ್ತುರಾಜು, ರಾಯಚೂರು ಎಸ್ಪಿಯಾಗಿ ಅರುಣಾಂಶು ಗಿರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ಪಿಯಾಗಿ ಎಂವಿ ಚಂದ್ರಕಾಂತ್, ಶಿವಮೊಗ್ಗ ಎಸ್ಪಿಯಾಗಿ ಬಿ ನಿಖಿಲ್, ಮೈಸೂರು ಎಸ್ಪಿಯಾಗಿ ಮಲ್ಲಿಕಾರ್ಜುನ್ ಬಾಲದಂಡಿ, ಬೆಳಗಾವಿ ಎಸ್ಪಿಯಾಗಿ ಕೆ ರಾಮಾನುಜನ್ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಬೆಂಗಳೂರು ವೈಟ್ಫೀಲ್ಡ್ ವಿಭಾಗದ ಡಿಸಿಪಿಯಾಗಿ ಸೈದುಲ್ ಅದಾವತ್, ಬೆಂಗಳೂರು ಪಶ್ಚಿಮ ವಿಭಾಗದ ಡಿಸಿಪಿಯಾಗಿ ಯತೀಶ್ ಎನ್, ಬೆಂಗಳೂರು ಈಶಾನ್ಯ ವಿಭಾಗದ ಡಿಸಿಪಿಯಾಗಿ ಮಿಥುನ್ ಕುಮಾರ್, ಬೆಂಗಳೂರು ಪೂರ್ವ ವಿಭಾಗದ ಡಿಸಿಪಿಯಾಗಿ ವಿಕ್ರಮ್ ಆಮ್ಟೆ, ಬೆಂಗಳೂರು ಆಗ್ನೇಯ ವಿಭಾಗದ ಡಿಸಿಪಿಯಾಗಿ ಮೊಹಮ್ಮದ್ ಸುಜೀತಾ ಎಂಎಸ್, ರೈಲ್ವೆ ಎಸ್ಪಿಯಾಗಿ ಸಾರಾ ಫಾತಿಮಾ, ಸಿಐಡಿ ಡಿಸಿಪಿಯಾಗಿ ಡಾಕ್ಟರ್ ಕವಿತಾ ಬೇಟಿ, ಸಿಐಡಿ ಎಸ್ಪಿಯಾಗಿ ಸಜ್ಜಿತ್, ಸಿಐಡಿ ಎಸ್ಪಿಯಾಗಿ ಸ್ಯಾಮ್ ವರ್ಗೀಸ್, ಸಿಐಡಿ ಎಸ್ಪಿಯಾಗಿ ಶಾಲು, ಸಿಐಡಿ ಎಸ್ಪಿಯಾಗಿ ಡಾಕ್ಟರ್ ಹರ್ಷ ಪ್ರಿಯಂವದ ಅವರನ್ನ ವರ್ಗಾವಣೆಗೊಳಿಸಲಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.